ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ಯಾವ ಥರ ಕ್ವಿಕ್ಕಾಗಿ ಒಂದು 5 to 10 ಮಿನಿಟ್ಸಲ್ಲಿ ಉಡಿಸೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಕೆಲವೊಂದು ವಸ್ತುಗಳು ಬೇಕಾಗತ್ತೆ, ಅದನ್ನು ತೊಗೊಂಡಿದ್ದೀನಿ. ಟೈನ್ ದಾರ, ಕತ್ತರಿ ಮತ್ತು ಬಟ್ಟೆ ಒಣಗಾಕೋ ಕ್ಲಿಪ್ಪು, ಗುಂಡು ಪಿನ್ನು ಮತ್ತು ಸೂಜಿ, ಸೇಫ್ಟಿ ಪಿನ್ನು. ಅದಾದಮೇಲೆ ಇಲ್ಲಿ ಸ್ಯಾರಿನ ನಾನು ಒಂದು ಸೀರೆನ ಡಬಲ್ ಫೋಲ್ಡ್ ಮಾಡಿ ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ದೇವ್ರಿಗೆ ಉಡ್ಸೋದಕ್ಕೆ ನಾನು ಯೆಲ್ಲೋ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಸೀರೆನ ತೊಗೊಂಡಿದ್ದೀನಿ. ಕಾಟನ್ ಸ್ಯಾರಿ ತೊಗೊಳ್ಳೋದ್ರಿಂದ ಸೀರೆ ಉಡ್ಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲಿ ನೋಡಿ, ನಾನು ಇವಾಗ ಫ್ಲೀಟ್ಸ್ ತೊಗೊಳ್ತಾ ಇದ್ದೀನಿ. ಒಳಗೆ ಹೊರಗೆ ಈ ಥರ ನೀವು ಫ್ಲೀಟ್ಸ್ ತೊಗೊಳ್ಳೋದ್ರಿಂದ ಸೀರೆನ ಈಸಿಯಾಗಿ ಉಡಿಸ್ಬೋದು. ಬಿಗಿನರ್ಸ್ಗೆ ತುಂಬ ಕಷ್ಟ ಆ ಥರ ಎಲ್ಲ ಏನೂ ಆಗಲ್ಲ. ಸೊ ನಾನು ಮಾಡ್ತಿರೋ ಮೆಥಡಲ್ಲೇ ನೀವು ಫಾಲೋ ಮಾಡಿ. ಸಿಲ್ಕ್ ಸ್ಯಾರಿ ಕೂಡ ಇದೇ ರೀತಿ ಉಡಿಸ್ಕೊಳ್ಬೋದು. ನನಗೆ ಕಾಟನ್ ಸೀರೆನಲ್ಲಿ ಉಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಸೊ ಅದರಿಂದ ನಾನಿಲ್ಲಿ ಕಾಟನ್ ಸ್ಯಾರಿನ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಫ್ಲೀಟ್ಸ್ ಹಾಕಬೇಕಾದ್ರೆ ನಿಮಗೆ ಅಷ್ಟೂ ನೆರಿಗೆ ಇಟ್ಕೊಳ್ಳೋಕ್ಕಾಗಲ್ಲ ಕೈಯಲ್ಲಿ ಅಂತ ಹೇಳಿದ್ರೆ, ನೀವು ಈ ಥರ ಕ್ಲಿಪ್ನ ಯೂಸ್ ಮಾಡಿಕೊಂಡು ಒಂದು 10 ನೆರಿಗೆ ಇಟ್ಕೊಂಡು ಅದಕ್ಕೆ ನೀವು ಈ ಕ್ಲಿಪ್ ಸಹಾಯದಿಂದ ಟಕ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಇಟ್ಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ. ಯಾವುದೇ ಥರ ನಿಮಗೆ ಕಷ್ಟ ಆಗಲ್ಲ. ಉಡಿಸೋದಕ್ಕೂ ಕೂಡ ತುಂಬಾ ಈಸಿ ಇರುತ್ತೆ. ಫಾಸ್ಟಾಗಿ ಕೂಡ ನೀವು ಅದನ್ನು ಉಡಿಸ್ಕೊಳ್ಬೋದು. ಸೊ ನೀವು ಕ್ಲಿಪ್ ಹಾಕೊಳ್ಳೋ ಸಹಾಯದಿಂದ ಹಾಗೆ ನೆರಿಗೆ ಕೂಡ ಒಂದೇ ಸಮ ಮಾಡ್ಕೊಳ್ಬೋದು. ಸೊ ಫೈನಲ್ ಆಗಿ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಆವಾಗಲೇ ನಾವು ನೆರಿಗೆಗಳನ್ನ ಕ್ಲೀನಾಗಿ ತಗೊಳ್ಳೋದ್ರಿಂದ ಆ ಕೆಲಸನೂ ಬೇಗ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಕೂಡ ನೆರಿಗೆ ಬರುತ್ತೆ. ಸೊ ಇವಾಗ ನಾನು ಸೀರೆದು ನೆರಿಗೆ ತೊಗೊಂಡ್ಮೇಲೆ ಇಲ್ಲಿ ಸೆರಗನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 4ರಿಂದ 5 ನೆರಿಗೆ ಬರೋ ಥರ ನಾನಿಲ್ಲಿ ತೊಗೊಂಡಿದ್ದೀನಿ. ಅದು ಕೂಡ ಈ ಥರ ಒಂದು ಸೇಫ್ಟಿ ಪಿನ್ನಿಂದ ಟಕ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಥರ ಕಷ್ಟ ಆಗೋದಿಲ್ಲ ನಿಮಗೆ. ನಾನು ಮಾಡಿರೋ ಮೆಥಡಲ್ಲೇ ನೀವು ಫಾಲೋ ಮಾಡಿ. ಖಂಡಿತವಾಗ್ಲೂ ಈಸಿಯಾಗಿ ಬಿಗಿನರ್ಸ್ ಕೂಡ ಈಸಿಯಾಗಿ ಸ್ಯಾರಿನ ಡ್ರೇಪ್ ಮಾಡ್ಬೋದು. ಸೊ ಫೈನಲ್ ಆಗಿ ಅದೆಲ್ಲ ಆದಮೇಲೆ ಸೂಜಿ ದಾರದಿಂದ ನಾವೇನು ಮೇಲೆ ನೆರಿಗೆ ತೊಗೊಂಡು ಕ್ಲಿಯರ್ ಮಾಡಿ ಇಟ್ಕೊಂಡಿದ್ವಿ, ಅದಕ್ಕೆ ಸೂಜಿ ದಾರದಿಂದ ಈ ಥರ ಟಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಸೀರೆ ಉಡ್ಸೋದಕ್ಕೆ ಈಸಿ ಆಗುತ್ತೆ. ಸೊ ಇದು ಫೈನಲ್ ಆಗಿ ಸೀರೆ ಯಾವ ಥರ ನೆರಿಗೆ ತೊಗೊಳ್ಳೋದು ಅನ್ನೋದನ್ನು ನಾನು ತೋರಿಸಿದ್ದೀನಿ. ಬನ್ನಿ ಇವಾಗ ದೇವರಿಗೆ ಯಾವ ಥರ ಉಡಿಸೋದು ಅಂತ ನೋಡೋಣ. ಇದು ಫೈನಲ್ ಆಗಿ ರೆಡಿಯಾಗಿದೆ. ಇವಾಗ ಕಳಶಕ್ಕೆ ನಾನು ಒಂದು ಬಿಂದಿಗೆ ಒಂದು ಚೊಂಬನ್ನ ತೊಗೊಂಡಿದ್ದೀನಿ. ಈ ಥರ ಡಬಲ್ ಸೈಡ್ ಗಮ್ ಟೇಪಿಂದ ಇದನ್ನು ನೀವು ಈ ಥರ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂದರೆ ಚೊಂಬು ನಿಮಗೆ ಕದಲುತ್ತೆ, ಸೀರೆ ಉಡಿಸೋದಕ್ಕೆ ಕರೆಕ್ಟಾಗಿ ಆಗೋದಿಲ್ಲ. ಈ ಥರ ನೀವು ಒಂದು ಸೇಫ್ಟಿಯಾಗಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಥರ ಭಯ ಇಲ್ದಿದ್ದಂಗೆ ಕಳಶಕ್ಕೆ ಸೀರೆ ಉಡಿಸ್ಬೋದು. ಅದಾದಮೇಲೆ ಈ ಥರ ಒಂದು ಕಂಠಕ್ಕೆ ಯಾವುದಾದ್ರೂ ಬಿದಿರುದು ಕಡ್ಡಿ ಅಥವಾ ಮನೇಲಿ ಯಾವುದಾದ್ರೂ ಸ್ಕೇಲ್ ಆ ಥರ ಇದ್ದರೆ ಅದ್ರ ಸಹಾಯದಿಂದ ನೀವು ಈ ಥರ ಒಂದು ಕಡ್ಡಿ ಕಟ್ಕೊಂಡ್ರೆ ಸೀರೆ ಉಡಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಇಲ್ಲಿ ನಾನು ಟೈನ್ ದಾರದಲ್ಲಿ ಟಕ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಥರ ಅಳ್ಳಾಡೋದಿಲ್ಲ. ದೇವ್ರಿಗೆ ಸೀರೆ ಉಡಿಸ್ಬೇಕಾದ್ರೆ ಕಳಶನೂ ಕದಲತ್ತೆ ಅನ್ನೋ ಭಯ ಇರೋದಿಲ್ಲ. ಇದು ಫೈನಲ್ ಆಗಿ ಕಳಶದ ಚೊಂಬು ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ನಿಮಗೆ ಬ್ಲೌಸ್ ಪೀಸ್ ಖಂಡಿತ ಸೀರೆನಲ್ಲಿ ಸಿಗುತ್ತೆ. ಅದನ್ನು ವೇಸ್ಟ್ ಮಾಡೋದು ಬೇಡ. ಈ ಥರ ನೀವು ಚೊಂಬಿಗೆ ಮೇಲ್ಗಡೆ ಕಟ್ಕೊಳ್ಳೋದ್ರಿಂದ ನೀವು ಸೀರೆ ಉಡಿಸ್ಬೇಕಾದ್ರೆ ದೇವ್ರಿಗೆ ಕಂಫರ್ಟಬಲ್ ಆಗಿ ಈ ಚೆಸ್ಟ್ ಏನಿರುತ್ತೆ ಅದೇ ರೀತಿ ಕೂಡ ಇದು ಗೊತ್ತಾಗುತ್ತೆ. ಮತ್ತು ಒಳಗಡೆಯಿಂದ ಚೊಂಬು ಯಾವುದೇ ಕಾರಣಕ್ಕೂ ನಿಮಗೆ ಕಾಣಿಸೋದಿಲ್ಲ. ಸೊ ಈ ಥರ ಫೈನಲ್ ಆಗಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನಿಮಗೆ ಹೈಟ್ ಬೇಕು ಅಂತ ಹೇಳಿದ್ರೆ ಈ ಥರ ಯಾವುದಾದ್ರೂ ಒಂದು ಬಾಕ್ಸ್ ಸಹಾಯದಿಂದ ನೀವು ಸೀರೆನ ಉಡಿಸ್ಕೊಳ್ಬೋದು. ಸೊ ನಾನಿಲ್ಲಿ ಒಂದು ಅಕ್ಕಿ ಡಬ್ಬನ ತೊಗೊಂಡಿನಿ. ಅದ್ರ ಮೇಲೆ 2 ಕಳಶ ಚೊಂಬನ್ನ ತೊಗೊಂಡು ನೆರಿಗೆ ಏನು ತೆಗ್ದಿಟ್ಟಿದ್ವಿ ಅದನ್ನು ಇವಾಗ ಕಳಶದ ಮೊದಲನೇ ಚೊಂಬಿಗೆ ಈ ಥರ ಹಿಂದೆಗಡೆ ಟಕ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿ, ಕಷ್ಟ ಏನಿಲ್ಲ. ಆರಾಮಾಗಿ ಸೀರೆ ಉಡಿಸ್ಕೊಳ್ಬೋದು. ಬಟ್ ಒಂದೆರಡು ಸಲ ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಸೀರೆ ಉಡಿಸ್ಕೋಬೋದು. ಈಗ ಫೈನಲ್ ಆಗಿ ನಾನು ಹಿಂದೆ ಇದನ್ನು ಟಕ್ ಮಾಡ್ಕೊಂಡಿದ್ದಾಯಿತು. ಈ ಟೈಮಲ್ಲಿ ನೀವು ನೆರಿಗೆ ನೋಡ್ಕೊಳ್ಳಿ ಯಾವ ಥರ ಕ್ಲಿಯರಾಗಿ ಬೇಕಾಗುತ್ತೆ, ಯಾವ ಸೈಡು ನೀಟಾಗಿ ಕಾಣಬೇಕು. ನೀಟಾಗಿ ಅದನ್ನೆಲ್ಲ ಫ್ಲೀಟ್ಸ್ನ ಸಮ ಮಾಡ್ಕೊಳ್ಳಿ. ಈ ಥರ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅದೇ ಥರ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ನೆರಿಗೆಲ್ಲ ತೊಗೊಂಡಿದ್ದಾಯಿತು. ಈಗ ಸೆರಗಿನ ಭಾಗನ ತೊಗೊಂಡು ನಾನು ಅಮ್ಮನಿಗೆ ಮುಂದೆಗಡೆ ಯಾವ ಥರ ಬರುತ್ತೆ ನೋಡಿ ಆ ಥರ ಹಾಕ್ಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ವಿ ಶೇಪಲ್ಲಿ ತೊಗೊಂಡು ಅದಕ್ಕೊಂದು ಸೇಫ್ಟಿ ಪಿನ್ನಿಂದ ಟಕ್ ಮಾಡ್ಕೊಳ್ಳೋದ್ರಿಂದ ಯಾವುದೇ
ಕಾರಣಕ್ಕೂ ಅದು ಕದಲೋದಿಲ್ಲ. ಸೊ ಇವಾಗ ಅದು ಪಿನ್ ಆದಮೇಲೆ ಒಂದು ಸಲ ಸಮ ನೋಡ್ಕೊಳ್ಳಿ, ಆ ಕಡೆ ಈ ಕಡೆ ಈಕ್ವಲ್ ಆಗಿರಬೇಕು. ಸೊ ಇದಾದಮೇಲೆ ಇದಕ್ಕೊಂದು ಸೊಂಟದ ಬೆಲ್ಟ್ ತೊಗೊಂಡಿದ್ದೀನಿ, ಇಲ್ಲಾಂದರೆ ನೀವು ಡಾಪ್ ಕೂಡ ಯೂಸ್ ಮಾಡ್ಬೋದು. ನಾನು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಪಿಂಕ್ ಕಲರ್ದು ಈ ಥರ ಇದ್ರದ್ದು ತೊಗೊಂಡಿದ್ದೀನಿ, ಬೆಲ್ಟ್ ತೊಗೊಂಡಿದ್ದೀನಿ. ಸೊ ಇವಾಗ ಅದನ್ನು ಕೂಡ ಸೊಂಟಕ್ಕೆ ಟೈಟಾಗಿ ಕಟ್ಕೊಳ್ಳೋದ್ರಿಂದ ನೋಡಿ ಯಾವ ಥರ ಕಂಫರ್ಟಬಲ್ ಇದೆ. ಕರೆಕ್ಟಾಗಿ ನಾವು ಯಾವ ಥರ ಸೀರೆ ಉಟ್ಕೊಳ್ತೀವಿ ಅದೇ ಥರನೇ ಸೊಂಟ ಕಾಣಿಸುತ್ತೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಫ್ಲೀಟ್ಸು ಎಲ್ಲ. ಅದಾದಮೇಲೆ ನಾನಿಲ್ಲಿ ಹ್ಯಾಂಡ್ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಹ್ಯಾಂಡ್ಗೆ 2 ಸೈಡು ನೀವು ದಾರ ಕಟ್ಕೊಂಡು ಅಲ್ಲಿ ಮೇಲ್ಗಡೆ ನಾವೇನು ಕಡ್ಡಿ ಕಟ್ಕೊಂಡಿದ್ದೀವಿ ಅದರ ಸಹಾಯದಿಂದ ಅದನ್ನು ಫಿಕ್ಸ್ ಮಾಡಿಕೊಂಡು ಇಲ್ಲೊಂದು 2 ಗುಂಡು ಪಿನ್ ಫಿಕ್ಸ್ ಮಾಡಿಕೊಂಡ್ರೆ ಆಯಿತು. ಹ್ಯಾಂಡ್ ಕೂಡ ಫಿಕ್ಸ್ ಆಗುತ್ತೆ, ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಹ್ಯಾಂಡ್ ಫಿಕ್ಸ್ ಕೆಲವರಿಗೆ ಟೆನ್ಷನ್ ಅನಿಸುತ್ತೆ. 2 ಸೈಡು ನೀವು ದಾರ ಕಟ್ಕೊಂಡು ಈ ಥರ ಕಡ್ಡಿ ಕಟ್ಕೊಂಡು ಅದರ ಮೇಲೆ ಫಿಕ್ಸ್ ಮಾಡಿಕೊಂಡು ಅದ್ರ ಕೆಳಗಡೆ ಸೀರೆ ಸಹಾಯದಿಂದ ಈ ಥರ ಗುಂಡು ಪಿನ್ ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹ್ಯಾಂಡ್ ಕೂಡ ಫಿಕ್ಸ್ ಮಾಡ್ಬೋದು. ಸೊ ಫೈನಲಾಗಿ ಸ್ಯಾರಿ ಎಲ್ಲ ಡ್ರೇಪ್ ಆಗಿರೋದನ್ನು ನೋಡಿಕೊಂಡು ಸೊ ಏನು ಜುವೆಲ್ಸ್ ಇರುತ್ತೆ ನಿಮ್ಮ ಹತ್ರ ಅದನ್ನು ಹಾಕಿ ರೆಡಿ ಮಾಡಿಕೊಂಡ್ರೆ ಆಯಿತು. ಸೊ ನಾನಿಲ್ಲೊಂದೆರಡು ಸಿಂಪಲ್ ಆಗಿರೋ ಜುವೆಲ್ಸ್ನ ತೊಗೊಂಡಿದ್ದೀನಿ, ನೀವು ಕಾಂಬಿನೇಷನ್ ನೋಡಿಕೊಂಡು ತೊಗೊಳ್ಬೋದು. ಇಲ್ಲಿ ನಾನು ಯೆಲ್ಲೋ ಕಲರ್ ಸ್ಯಾರಿ ತೊಗೊಂಡಿರೋದನ್ನ ಪಿಂಕ್ ಕಲರ್ ಜುವೆಲ್ಸ್ ತುಂಬಾ ಚೆನ್ನಾಗಿ ಅಟ್ರಾಕ್ಟಾಗಿ ಕಾಣುತ್ತೆ. ನೋಡಿ ಎಷ್ಟು ಕಳೆಕಳೆಯಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾನು ಅದಾದಮೇಲೆ ದೇವರಿಗೆ ಜಡೆ ಕೂಡ ಹಾಕಿದ್ದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಜಸ್ಟ್ ಸೇಫ್ಟಿ ಪಿನ್ನಿಂದ ಅದನ್ನು ಸೀರೆಗೆ ಪಿನ್ ಮಾಡ್ಕೊಳ್ಳೋದಷ್ಟೇ. ಈಗ ನಾನು ಮುಖವಾಡ ಇಟ್ಕೊಳ್ತಾ ಇದ್ದೀನಿ. ನೀವು ಎಲೆ ಅದೆಲ್ಲ ಹಾಕ್ಕೊಳ್ಬೋದು, ಅದು ಕಳ್ಸೋದು ಸಾಮಗ್ರಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನೇನು ಹಾಕಬೇಕು ಅಂತ. ಸೊ ಫೈನಲಾಗಿ ನೋಡಿ ಅಮ್ಮ ಎಷ್ಟು ಚೆನ್ನಾಗಿ ಕೂತಿದ್ದಾರೆ, ದೇವರು ಹಬ್ಬ ಮಾಡ್ದಂಗೆ ನನಗೆ ಫೀಲ್ ಆಯಿತು. ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈಸಿ ಆ್ಯಂಡ್ ಕ್ವಿಕ್ ಮೆಥಡಲ್ಲಿ ಯಾವ ಥರ ದೇವರಿಗೆ ಸೀರೆ ಉಡಿಸ್ಬೋದು ಅಂತ ನೋಡ್ಕೊಂಡು ಬಂದ್ರಲ್ಲ. ಸೊ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಸೊ ಮತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ನಾನು ನಿಮಗೆ. ಮತ್ತು ಇನ್ನೊಂದು ಹೊಸ ಸೀರೆ ಉಡಿಸೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೊಗೊಂಡು ಬರ್ತೀನಿ. ಅದು ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡು ಬರೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಇವತ್ತಿನ ಸೀರೆ ಉಡಿಸಿದ್ದು. ನಿಮ್ಗೆ ಯಾವ ಥರ ಇತ್ತು ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.